ಹಾಯ್ ಆರ್ಯ. ಏಕೆ ಅಣ್ಣ ಅಂತ ಕರಿ. ನಾನಿನ್ ಸೀನಿಯರ್ ತಾನೆ, ಸೀನಿಯರಿಗೆ ರೆಸ್ಪೆಕ್ಟ್ ಕೊಡಬೇಕು. ಏನಲ್ಲ ರೆಸ್ಪೆಕ್ಟ್ ಕೊಡ್ಬೇಕು. ಸರಿ ಕಣೆ, ನಾ ಹೋಗ್ತೀನಿ ಆಯ್ತಾ? ನಿಂತ್ ಕಡೆ ಯಾಣ ನಿಂಗಂತ ಹುಚ್ಚನ? ಅವಳಿಗೆ ಅಂತ ಕಷ್ಟ ದಿಮಾಕಲ್ಲಿ ಮಾತಾಡ್ತೀಯಾ? ಅವಳಿಗೆ ನೀನಂದ್ರೆ ಇಷ್ಟ ಗೊತ್ತಾ? ನನ್ನನ್ನು ತುಂಬಾ ಜನ ಇಷ್ಟಪಡ್ತಾರೆ ಕಣೆ, ಏನ್ ಮಾಡಕ್ಕಾಗುತ್ತೆ ಹೇಳೋ? ಇಷ್ಟಪಟ್ಟವ್ರನ್ನೆಲ್ಲ ಮದ್ವೆ ಆಗಕ್ಕಾಗತ್ತಾ? ಹಾಗಂತ ಅವಳು ಬಂದು ನನ್ನ ಕ್ಲಾಸವ್ರ ಮುಂದೆ ಆರ್ಯ ಆರ್ಯ ಅಂತಿದ್ರೆ ನನ್ನ ಸ್ಟ್ಯಾಂಡರ್ಡು, ನನ್ನ ರೆಪ್ಯುಟೇಷನ್ ಎಲ್ಲ ಏನಾಗಲ್ಲ ಹೇಳ? ಅಯ್ಯೋ ನೀನು ಬೆಂಕಿ ಹೆಟ್ಟಿದ ರೆಪ್ಯುಟೇಷನ್. ಬಾ ಬಾಯ್ ಮುಚ್ಕೊಂಡು ಕ್ಲಾಸಿಗೆ ಹೋಗೋಣ. One eternity later. ಏನಣ್ಣ ಬೇಜಾರಲ್ಲಿ ಕೂತು ಬಿಟ್ಟಿಯಾ? ನೀನ್ ನೋಡಿದ್ರೆ ಮನೇಲಿ ಬೇರೆ ಹುಡುಗಿ ಬೇರೆ ಹುಡುಕ್ತಾ ಇದಾರೆ, ನೀ ನೋಡಿದ್ರೆ ಡೈರೆಕ್ಟ್ ಸಿಡ್ಲು ನಿನ್ ತಲೆಗೆ ಹೊಡೆದಿದೆ ಅನ್ನೋ ತರ ಕೂತ್ ಬಿಟ್ಟಿಯಾ? ಎಂತಾತ? ಏನಿಲ್ಲ ಕಣೆ, ಆದ್ರೆ ಯಾಕೆ ನಿನ್ ಫ್ರೆಂಡ್ಸ್ ಎಲ್ಲ ಅಣ್ಣ ಅಣ್ಣ ಅಂತ ಕರೆದು ಮಾನಸಿಕ ಮಾಡ್ತಾರೆ ನಂಗೆ. ಅಪ್ಪ ರೆಪ್ಯುಟೇಷನ್. ನಿನ್ ಕ್ಲಾಸ್ ಹುಡುಗಿಯರ್ ಮುಂದೆ ಪಿಂಟ್ ತೋರ್ಸಕ್ಕೆ ನನ್ನ ಕ್ಲಾಸ್ ಹುಡುಗಿಯರ್ಗೆ ನನ್ನ ಫ್ರೆಂಡ್ಸಿಗೆಲ್ಲ ನನಗೆ ಅಣ್ಣ ಅಂತಾನೆ ಕರಿಬೇಕು, ಇಲ್ಲ ನನ್ನ ರೆಪ್ಯುಟೇಷನ್ ಹೊಡ್ತಾ ಬೀಳುತ್ತೆ ಅಂತ ಎಲ್ಲ ಬೈದಿದ್ಯಲ್ಲಪ್ಪ, ಅದಕ್ಕೆ. ಓ ಇದ ವಿಷಯ. ನನ್ನಲ್ಲ ನಾನೇ ತಗೊಂಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನೀನು ಹುಲಿ ಹೊಡೆಯಕ್ಕೆ ಇಳಿತೀಯ ಇಲ್ಲ ಈಗ? ನಾ ಇಳಿಯಲ್ಲ, ನಾ ಕೇಳಿದ್ ಕೊಡಿಸ್ತೀನಿ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲಿಂದ ಕೆಳಗೆ ಹಾರ್ತೀನಿ. ಹಿಂಗೆ ಬ್ಲಾಕ್ ಮೇಲ್ ಮಾಡ್ತೀಯಾ? ಎಂತ ಹೊಡಿತಾ ಇದೀರ್ರಿ? ಪಾಪ ಎಂತದ ಕೇಳ್ತದಲ್ಲ ಕೊಡ್ಸಿ. ಅಲ್ರಿ ಹಂಗಾದ್ರೆ ಎಲ್ಲ ಇವಳಿಗೆ ಹೊಡಿಬೇಡ ಅಂತ ಹೇಳ್ಬಿಟ್ಟು ನಂಗೆ ಬೈತಾ ಇದಾರೆ ಅನ್ನೋದು ಗೊತ್ತಾಗಿದೆ ಇವಳಿಗೆ. ಅದಕ್ಕೆ ಈ ತರ ಸೊಕ್ಕಿ ಉರಿತಾ ಇದ್ದಾಳೆ. ಹಿಂಗೂ ಅವಳು ಹೊಡಿಯಲ್ಲ, ನಾನು ಆಟ ಆಡ್ಸೋಣ ಅವಳನ್ನ ಅಂತ. ಹೋಗ್ಲಿ ಬಿಡಿ ಪಾಪ, ಇದೊಂದ್ಸಲ ಕೊಡ್ಸಿ ಅತ್ಲಾಗೆ. ಸರಿ ಕೊಡಿಸ್ತೀನಿ, ಕೆಳಗಿಳಿ. ಅಲ್ಲ ಅದೆಂತದು ಕೊಡ್ಸು ಅಂತ ಹೇಳ್ಬಿಟ್ಟು ಈ ತರ ಹುಚ್ಚತ್ಕೊಂಡು ನನ್ನ ಹತ್ರ ಕುಸ್ತಿ ಮಾಡ್ತಾ ಇದೆಯಲ್ಲ, ಅದ್ ಎಂತದು? ಅದಾ ಸೋಲ್ ಸ್ಕಿನ್ ಅವ್ರದ್ದು ಸನ್ಸ್ಕ್ರೀನ್. ಇದು ಕೊರಿಯನ್ ಇನ್ಸ್ಪೈರ್ಡ್ ಸನ್ಸ್ಕ್ರೀನ್ ಆಗಿದೆ. ಇದರಲ್ಲಿ SPF 50 PA++++ ನಮ್ ಸ್ಕಿನ್ ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ನನ್ನ ಸ್ಕಿನ್ ಯಾವಾಗ್ಲೂ ಸನ್ ಬರ್ನ್ ಇಂದ ಪ್ರೊಟೆಕ್ಟ್ ಆಗಿರುತ್ತೆ. ನೋ ವೈಟ್ ಕಾಸ್ಟ್ ಹಾಗೆ ನಾನ್ ಗ್ರೀಸಿ ಫೀಲ್ ಕೂಡ ಕೊಡುತ್ತೆ. ಈ ಸನ್ಸ್ಕ್ರೀನ್ ಅಲ್ಲಿ ರೈಸ್ ವಾಟರ್, ನಯಾಸಿನಿಮೈಡ್ ಮತ್ತೆ ಹೈಲೋರಾನಿಕ್ ಆಸಿಡ್ ಇರೋದ್ರಿಂದ ನಮ್ ಸ್ಕಿನ್ ನ ಹೈಡ್ರೇಟ್ ಆಗಿ ಮತ್ತೆ ರೇಡಿಯಂಟ್ ಆಗಿ ಇಡುತ್ತೆ. ನೆಕ್ ಹಾಗೆ ಫೇಸ್ ಗೆ ಎರಡಕ್ಕೂ ಕೂಡ ಯೂಸ್ ಮಾಡಬಹುದು. ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅನ್ನೋ ರಿಸಲ್ಟ್ ಕೂಡ ನೀವು ನೋಡ್ತಾ ಇರಬಹುದು. ಈ ಪ್ರಾಡಕ್ಟ್ ನಿಮ್ಗೂ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಕಷ್ಟ ಐತೆ, ಆಮೇಲೆ ಹೋಗೋಣ. ಲಾಸ್ಟ್ ವೀಕ್ ಕಾಣೋಣ, ಕಷ್ಟ ಇರೋದಿಲ್ಲ ಲಾಸ್ಟ್ ವೀಕ್ ಕಾಣೋಣ. ಫ್ರೆಂಡ್ಸ್ ಎಲ್ಲ ಪುಟ್ ಆನ್ ಆಪ್ಷನ್ ಕಾಂಟ್ರಾಕ್ಟ್ ಇನ್ಶೂರೆನ್ಸ್ ಆಗ್ತೀವಿ. ಇಷ್ಟು ಈಸಿನಾ? ನಾನು 1 ವೀಕ್ ಬಿಫೋರ್ ಓದಿದೆ. ಟಾಪರ್ನೆಲ್ಲ ಚಿಟ್ಕೆ ಹೊಡೆಯಂಗೆ ಎಬ್ಬಿಸ್ತೀನಿ. ಅದು ಸ್ವಲ್ಪ ನೋಟ್ಸ್ ಕಳ್ಸ್ಕೊಡ್ತೀಯಾ? ಯಾವನ ಬರದವ ಒಳ್ಳೆ ಕಾಲಿದ್ದಂಗೆ ಒಂಚೂರು ಅರ್ಥ ಆಗ್ತಾ ಇಲ್ಲ. ನಾನು ಏನಾದ್ರೂ ನೋಟ್ಸ್ ಬರೆದಿದ್ರೆ ಅದು ಹೇಳೋದಿಲ್ಲ, ಇಡೀ ಡಿಪಾರ್ಟ್ಮೆಂಟ್ಗೆ ಪ್ರಿಂಟ್ ಹೊಡ್ಸ್ಕೊಡ್ತಿದೆ. ಏನ್ ಮಾಡ್ಲಿ, ನಾನು ನೋಟ್ಸ್ ಬರೆದಿಲ್ಲ. ಎಲ್ಲ ಚಾಪ್ಟರ್ ಕವರ್ ಮಾಡಿದ್ರಲ್ಲ? ಯಾರು ಮಾಡಿಲ್ವಾ? ಓಕೆ ಓಕೆ, ನಾನು ಓದ್ತಾ ಇದ್ದೀನಿ ಈಗ. ಓಕೆ, ಯಾರು ಮಾಡಿಲ್ಲ. ನಮ್ಮಮ್ಮ ಯಾವಾಗ ನೋಡಿದ್ರು ಎಲ್ಲ ಕೆಲ್ಸನೂ ನಂಗೆ ಹೇಳುತ್ತೆ. ಅದಿರ್ಲಿ, ಅವತ್ತು ಫ್ಯಾಷನ್ ವೀಕಲ್ಲಿ ಒಂದು ಹುಡುಗಿ ಎಷ್ಟು ಸಖತ್ತಾಗಿ ರ್ಯಾಂಪ್ ವಾಕ್ ಮಾಡ್ತಾ ಇಲ್ಲಲ್ಲ, ನಾನು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ವಾವ್, ನಾನೆಷ್ಟು ಕ್ಯೂಟ್ ಇದ್ದೀನಿ ಅಲ್ವಾ? ಒಂದು ಸ್ವಲ್ಪ ಲಿಪ್ಸ್ಟಿಕ್ ಬೇಕಷ್ಟೇ ಹಾಕೋಣ. ಲೆಫ್ಟ್ ಆ್ಯಂಗಲ್ ಏನು ಸಖತ್ತಾಗಿದೆ ನಂದು. ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ರು ವಾವ್, ಎಷ್ಟು ಸಖತ್ತಾಗಿ ಕಾಣಿಸ್ತೀನಿ ನಾನು. ಅಯ್ಯೋ ಇರೋ ನನ್ನ ಐಬ್ರೋ ಕಿತ್ತಾಕ್ಬಿಟ್ಟಿದ್ದಾಳಲ್ಲಪ್ಪ ಐಬ್ರೋ ಮಾಡೋಳು. ಈ ಡಬ್ಬನೂ ಎಲ್ಲ ನಾನೇ ಕ್ಲೀನ್ ಮಾಡಬೇಕು. ಇದೆಂತ ಬಳೆ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಏ ಪುಟಿ, ಕ್ಲೀನ್ ಮಾಡ್ದಾನೆ? ಎಲ್ಲ ಕೆಲಸ ನಾನೇ ಮಾಡಬೇಕು. ಅಲ್ಲ, ಈಗ ನಾ ಸೆಲೆಬ್ರಿಟಿ ಆದ್ರೆ ನಾ ಪಬ್ಲಿಕ್ ಅಲ್ಲಿ ಯಾವ ತರ ಎಲ್ಲ ಇರ್ಬೋದು? ಜೀವನನೇ ಬೋರ್ ಆಗ್ಬಿಟ್ಟೈತೆ, ಏನಾದ್ರೂ ಮಾಡ್ಬೇಕೀಗ. ಈ ಬೆಂಕಿ ಹಟ್ಟಿದ ಪೆನ್ ಎಲ್ಲೋಯ್ತು ಅಂತ. ಸೀರೆ
ಎಲ್ಲೆಲ್ಲೂ ಸಿರಿ ಸವಿಗಾನ, ಎದೆ ಕಲ್ಲೆನೆ ಹೂವಿನ ಬಾಣ. ನಂಗೆ ಮೊದ್ಲಿಂದನೂ ಗೊತ್ತಿತ್ತು ಅವ್ನು ಮೋಸ ಮಾಡ್ತಾನೆ ಅಂತ. ನಿಜವಾಗ್ಲೂ ಅಳ್ತಾ ಹೆಂಗ್ ಕಾಣಿಸ್ತೀನಿ? ಬೇರೆ ತರ ಟ್ರೈ ಮಾಡೋಣ. ಪುಟಿ, ಹೊಟ್ಟೆ ತುಂಬಾ ತಿಂಡಿ ತಿಂದ? ಹಾ ತಿಂದೆ. ಕೆಲಸದವ್ರು ಬರ್ಲಿಲ್ಲ ಅನ್ಸುತ್ತಲ್ಲ ಇನ್ನು? ಕೆಲಸದವ್ರ? ಅಲ್ಲ, ತಟ್ಟೆ ಇನ್ನು ಮಂಚದ ಮೇಲೆ ಇತ್ತಲ್ಲ. ಈಗ ತಗೊಂಡೋಗಿರ್ತೀನಿ. ಇಲ್ಲ, ಬರ್ತಾ ಇದ್ದೀನಿ, ಕೆಲಸದವ್ಳು ತಗೊಂಡೋಗ್ತೀನಿ. ಬಂದೆ. ಹಲೋ ಹಲೋ. ಏಯ್, ಈ ಫೋನ್ ಎಂತ ಮಾಡಿಯೇ? ನಾ ಎಂತದು ಮಾಡಿಲ್ಲ. ಕೇಳೋದಿಲ್ಲ ಏನಿಲ್ಲ. ತಗ, ಎಂತಾಗಿದ್ ನೋಡು. ಏ ಅಮ್ಮ, ವಾಲ್ಯೂಮ್ ಕಡಿಮೆ ಇಟ್ಕೊಂಡು ಕೇಳಲ್ಲ ಅಂತೀಯ. ತಗ. ನಂಗೆ ಪಕ್ಕ ಗೊತ್ತು ನೀನೇ ಏನೋ ಮಾಡಿಯಾ ಅಂತ. 24 ಗಂಟೆ ಫೋನ್ ಹಿಡ್ಕೊಂಡು ಕುತ್ಕೊಂಡು ಫೋನ್ ಹಾಳು ಮಾಡಿಯಾ. ನಾಳೆಯಿಂದ ನಾನು ಫೋನ್ ಮುಟ್ಟು ಕೈಕಾಲು ಮುರಿತೇನೆ ನಿಂದು. ನೀನ ಇಟ್ಟಿದ್ದಿಲ್ಲಿ. ನಾ ಇಟ್ಟಿದಲ್ಲ, ನೀನೇ ಕಸ ಹೊಡಿಯಕ್ಕಂತ ಚೇರ್ ಇಟ್ಕೊಂಡಿದ್ವು. ಮನೇಲಿ ಒಂದು ಕೆಲಸ ಮಾಡ್ತಿದ್ರು ಅಡ್ಡಿಲ್ಲ, ನಾನ್ ಸರ್ದಿಟ್ಟಿದ್ನಂತ ಕಿತ್ ಹಾಕ್ಬೇಡಿ ಅಷ್ಟೇ. ನಿಮ್ಗೆ ಈಗ ಗೊತ್ತಾಗಲ್ಲ, ನಾ ಹೋತೀನಲ್ಲ ಆಮೇಲೆ ಗೊತ್ತಾಗ್ತದೆ. ಪುಟಿ, ಅಲ್ಲೊಂದ್ ಸ್ವಲ್ಪ ಬಟ್ಟೆ ಒಗ್ದಿಟ್ಟಿನಿ, ಮೇಲ್ ತಗೊಂಡೋಗಿ ಒಣಗಾಕ್ಬಿಡು. ಅಮ್ಮ, ಈಗ ರೀಲ್ಸ್ ಮಾಡ್ತಿದ್ದೀನಿ ಕಣೆ, ಆಮೇಲೆ ಒಣಸ್ತೀನಿ. ಆಯ್ತು ಮಹಾರಾಣಿ, ನೀವೇನೂ ಕೆಲಸ ಮಾಡ್ಬೇಡಿ. ಕೆಲಸದವಳು ಇದೀನಲ್ಲ, ಮಾಡ್ತೀನಿ. ಬೆಳಗ್ಗೆಯಿಂದ ಸಂಜೆ ತನಕ ಮಷೀನ್ ಕೀ ಕೊಟ್ಟಂಗ್ ಕೆಲಸ ಮಾಡ್ತಾನೇ ಇರ್ತೀನಿ. ನೀವು ಹಂದೇ ಆಡ್ಬೇಡಿ ಆಯ್ತಾ? ಅಲ್ಲ, ಅದೇನೇ ಪುಟ್ಟಿ, ಮಳೆ ಬರಕ್ಕಾಗಿದೆ. ಆ ಮಣ್ಣಲ್ಲಿ ಕಾರ್ ಓಡಿಸ್ತಾ ಕುತ್ಕೊಂಡಿಯಲ್ಲ, ಮನೆಗೆ ಹೋಗ್ಬಾರ್ದ ನೀನು? ನಿಮ್ಗೇನ್ರಿ? ನಾ ಮಣ್ಣಲ್ಲಾದ್ರೂ ಆಟ ಆಡ್ತೀನಿ, ಕೆಸರಲ್ಲಾದ್ರೂ ಬಿದ್ದು ಓದಾಡ್ತೀನಿ. ನಿಮ್ಗೆ ಯಾಕೆ? ನಿಮ್ದೆಷ್ಟು ಕೆಲಸ ಐತೆ ಅಷ್ಟ್ ಮಾಡ್ರಿ, ಹೋಗ್ರಿ. ಕಾಲದ ಮಕ್ಕಳು ಪೆಟ್ಟಿಲ್ದೆ ಸೊಕ್ಕೆವೆ. ಮಾಡ್ತೀನಿ ತಡಿ ನಿನ್ಗೆ. ಈ ಒಂಟಿಗೆ ಮನೇಲಿ ಕೆಲಸ ಇರಲ್ಲ, ಅದಕ್ಕೆ ತಲೆ ತಿನ್ನುತ್ತೆ. ಅಲ್ರಿ ಹೋಯ್ ವರ್ಷ, ಜನಕಕ್ಕ ಬನ್ರಿ. ಅಲ್ಲ ಕಣ್ರಿ, ನಿಮ್ಮನೆ ಹುಡುಗಿ ಅಲ್ಲಿ ಮಣ್ಣಾಡ್ತಾ ಇತ್ತಾ? ಏ ಪುಟಿ, ಮಳೆ ಬತ್ತದ, ಮನಿಗೆ ಹೋಗು ಅನ್ಬೇಕಣ್ರಿ. ಅಷ್ಟಕ್ಕೆ ನಂಗ್ ಬಾಯಿಗೆ ಬಂದಂಗ್ ಬೊಯ್ಯದನ್ರಿ. ನಂಗ್ ಬೇಜಾರಾಗೋತು ಮರ್ರ. ನೀವೇನೇ ಹೇಳಿ, ನಿಮ್ಮನೆ ಪುಟ್ಟಿ ಪೆಟ್ಟಿಲ್ದೆ ಮಾತ್ರ ಬಾರಿ ಸೊಕ್ಕೆ. ಸಮಾನ ಸದಿಬೇಕು ಅವಳಿಗೆ. ನಾ ಹೇಳ್ತೀನಿ ಕೇಳಿ, ನೀವೇನೇ ಅನ್ನಿ, ಗಿಡ ಇದ್ದಾಗ್ಲೇ ಬುಗ್ಗಿಸ್ಬೇಕು ನಾವು. ಮರ ಆದ್ಮೇಲೆ ಅವು ಜಗ್ಗದೇ ಇಲ್ಲ. ಸಮಾನ ಸದಿರಿ ಹೇಳ್ತೀನಿ ನಾನು. ಓ ಸೊಕ್ಕೆದೆ ಕುರಿ, ಇವತ್ ಮನಿಗ್ ಬರ್ಲಿ ಅವಳು. ಅದೇನೆ ಇಷ್ಟ ಲೇಟ್ ಬರ್ತಾ ಇದೀಯಾ? ಅಯ್ಯೋ ಅಮ್ಮ, ಪಕ್ಕದ ಮನೆ ಜಾನ ಕಂಟಿ ಅದರಲ್ಲ, ನಾ ದಾರಿಲ್ ಬತ್ತಾ ಇದ್ನಾ, ಓಡ್ ಬಂದ್ ನನ್ ದಾರಿಲ್ ಅಡ್ಡ ಹಾಕಿ ನಿಂಗ್ ಬಾಯಿಗೆ ಬಂದಂಗ್ ಬೈದಿದ್ದು ಕಣೆ ಅಮ್ಮ. ನಾ ಅದಕ್ಕೆ ನಮ್ಮ ಅಮ್ಮಂಗ್ ಯಾಕ್ರಿ ಬೈತೀರಾ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ವಾದ ಮಾಡಿ, ನಿಂಗ್ ಬೈದ್ರಲ್ಲ ಅಂತ ಬೇಜಾರಾಗಿ ದಾರಿಲ್ ಬತ್ತ ಕಣ್ಣೀರ್ ಹಾಕುತ್ತಾ ಕಣ್ಣೀರ್ ಒರ್ಸ್ಕೊತಾ ಬರೋದ್ ಇಷ್ಟೊತ್ತಾತು ಕಣೆ ಅಮ್ಮ. ನೀ ಏನ್ ತಲೆ ಬಿಸಿ ಮಾಡ್ಕೇಬೇಡ ಅಮ್ಮ, ನಾ ಅವ್ರ ಹತ್ರ ಮಾತಾಡ್ತೀನತ. ಹೌದನೇ ಪುಟಿ, ನಂಗೆ ಗೊತ್ತಿರ್ಲ ನೋಡ್, ನಾ ಇಷ್ಟೊಂದು ಮಾತಾಡಿದು. ನಾನು ಹೋಗ್ಲಿ, ಪಾಪ ಹೊಡೆಯೋದ್ ಬೇಡ ಅಂತ ಬಿಟ್ರೆ ಊರಿಗೆ ಬೆಂಕಿ ಕೊಡ್ತಾ ಇದ್ದಾಳೆ. ಸದಿರಿ ಸಮಾನ ಹೇಳ್ತೀನಿ. ನಿತ್ಕಾಲಿ, ನಿಂಗೆ ಗೊತ್ತೀನಿ ಮತ್ತು. ಅಮ್ಮ, ನಾನು ಪುಟ್ಟಿ ಅಜ್ಜಿ ಮನೆಗೆ ಟಿವಿ ನೋಡಕ್ ಹೋತಿವೆ. ಎಲ್ಲಿಗೂ ಬೇಡ. ಯಾರ ಅವಳ ಗಿರ್ಗುಡ್ಸಿದ್ದು ಟಿವಿ ನೋಡಕ್ ಹೋಗೋಣ ಅಂತ. ಎಲ್ಲ ಅವಳು? ಓಯ್, ನಾನ ನಿನ್ ತಲೆ ಗಿರ್ಗುಡ್ಸಿದೋ? ಅಮ್ಮ, ಇವನೇ ಕಣೆ, ಹೊಸದಾಗೇನೋ IPL ಶುರು ಆಗೈತೆ, ನೋಡ್ಕಿ ಬರೋಣ ಬಾ, ನಿಂಗ್ ತೋರಿಸ್ತೀನಿ ಅಂತ ಹೇಳಿದ್ದು. ಏನು ಹೇಳ್ಬೇಡ ಕಣೆ, ಪ್ಲೀಸ್ ಕಣೆ, ನಾನು ನಿಂಗೆ ಪಂಚತಂತ್ರ ಹಾಕೊಡ್ತೀನಿ. ಒಳ್ಳೆ ಐಡಿಯಾ. ಇವನ ಹೆಸರಲ್ಲೇ ಪಂಚತಂತ್ರನೂ ನೋಡ್ದಂಗಾಗುತ್ತೆ. ಇರ್ಲಿ ಬಿಡ, ಹೋಗ್ಬತ್ತೀವಿ. ಫಸ್ಟ್ ಅಲ್ಲ IPL ಶುರುವಾಗಿದೋ, ನೋಡ್ಕೊ ಬತ್ತೀವಿ. ಸರಿ, ಬೇಗ ಬರ್ಬೇಕು, ಇಲ್ಲ ಹೊರಗ್ ಕೂಡ್ ಬಾಗ್ಲಾಕ್ತೀನಿ ಇಬ್ರು. ಬೇಗ ಬತ್ತೀವಿ. ಏ ಅಣ್ಣ, ಮತ್ ಹೇಳಿದ ಪ್ರಕಾರ ನಂಗೆ ಪಂಚತಂತ್ರ ತೋರ್ಸ್ಬೇಕು. ಹೇಳದ್ನಲ್ಲ, ಹಾಕೊಡ್ತೀನಿ. ಬಾ ಹೋಗೋಣ. ನೀ ಯಾರಿಗೆ ಸಪೋರ್ಟೆ ಪುಟಿ? ನಾ ಸಪೋರ್ಟ್ ಮಾಡದಾ? ತಡಿ, ಇಲ್ಲಿ ಸುಮಾರು ಟೀಮ್ ಅದಾವಲ್ಲ. ಸುಮಾರು ಟೀಮ್ ಅದಾವೆ. ಗಂಭೀರ್ ಕೋಲ್ಕತ್ತಾದಲ್ಲದಾರೆ. ನಾ ಹಂಗಾದ್ರೆ ಕೋಲ್ಕತ್ತಕ್ಕೆ ಸಪೋರ್ಟ್ ಮಾಡೋದು. ನೀ RCBಗೆ ಸಪೋರ್ಟ್ ಮಾಡ್ಬೇಕು. ಇಲ್ಲಪ್ಪ, ನಾ RCBಗೆ ಸಪೋರ್ಟ್ ಮಾಡಲ್ಲ. ನಾ ಗೌತಮ್ ಗಂಭೀರ್ಗೆ ಸಪೋರ್ಟ್ ಮಾಡೋದು. ಗೌತಮ್ ಗಂಭೀರ್ ಯಾವ ಟೀಮ್ ಅಲ್ಲಿ ಇರ್ತಾರೋ ನಾ ಅದೇ ಟೀಮಿಗೆ ಸಪೋರ್ಟ್ ಮಾಡೋದು. RCBಗೆ ಸಪೋರ್ಟ್ ಮಾಡ್ಬೇಕು. ನಾ RCBಗೆ ಸಪೋರ್ಟ್ ಮಾಡ್ತೀನಿ. A few moments later. ಪಂಚತಂತ್ರ ತೋರಿಸ್ತೀನಿ ಅಂತ ಕರ್ಕೊ ಬಂದ ಅವಾಗಿಂದ ಬರೀ ಕ್ರಿಕೆಟ್ ಹಾಕೊಂಡ್ ಕೂತಿದ್ದಾನೆ. ಸಾಲ್ದು ಅಂತ ಹೊಡಿತಾನೆ ನಂಗೆ. ಏಯ್, ಎಷ್ಟೊತ್ತಾತ ನೀನ್ ಪಂಚತಂತ್ರ ತೋರಿಸ್ತೀನಿ ಅಂತ ಕರ್ಕೊ ಬಂದ್ ಬರೀ ಕ್ರಿಕೆಟ್ ತೋರಿಸ್ತಾ ಇದೀಯ? ನಂಗೆ ಪಂಚತಂತ್ರ ಹಾಕು. ಸುಮ್ಮನಲ್ಲಿ ಕ್ರಿಕೆಟ್ ನೋಡು.
ಪಂಚತಂತ್ರ ಇರೋದೇ ಅರ್ಧ ಗಂಟೆ, ಬೇಗ ಹಾಕು. ನಾ ಹಾಕೊಡಲ್ಲ. ನಂಗೂ ಗೊತ್ತಿಲ್ಲ, ಪಂಚತಂತ್ರ ಹಾಕ. ಕ್ರಿಕೆಟ್ ಇನ್ನು ಮುಗಿಲೇ ಇಲ್ಲ, ಅಡ್ವರ್ಟೈಸು ಬರಲ್ಲ, ನಾ ಹಾಕೊಡಲ್ಲ. ನೀವ್ ಇವತ್ತು ಪಂಚತಂತ್ರ ಹಾಕ್ಲ ಅಂದ್ರೆ ಇವತ್ತು RCB ಸೋಲ್ತದೆ. ಅಯ್ಯೋ, ನೀನು RCBನೇ ಸೋಲ್ತದೆ ಅಂತೀಯ. ಇನ್ನೊಂದ್ಸಲ RCB ಸೋಲ್ತದೆ ಅಂತ ಹೇಳು ನೀನು. ಇವತ್ ಮನೆಗ್ ಬಾ, ನಿಂಗ್ ಮಾಡಿಸ್ತೀನಿ. ನಾನು ನಮ್ಮಣ್ಣ IPL ನೋಡಕ್ ಹೋಗಿದ್ವಿ. ಓ, ನೋಡಕ್ ಹೋಗಿದ್ರಾ? ನಾ ಹೋಗಿಲ್ಲ ಕಣೆ. ನೀ ಯಾರಿಗ್ ಸಪೋರ್ಟ್? ಬೇರೆ ಎಲ್ಲ ಯಾವ್ದಕ್ಕೂ ಸಪೋರ್ಟ್ ಮಾಡಲ್ಲಪ್ಪ ನಾನು. ನಾ RCBಗೆ ಸಪೋರ್ಟ್. ಆಮೇಲೆ ನಿನ್ನೆ RCBಗೆ ಫ್ರೀ ಹಿಟ್ ಸಿಕ್ಕಿತ್ತು. ಫ್ರೀ ಹಿಟ್ ಅಂದ್ರೆ ಎಂತ? ಓ, ನಿಮ್ ಫ್ರೀ ಹಿಟ್ ಅಂದ್ರೆ ಏನಂತ ಗೊತ್ತಿಲ್ವಾ? ಫ್ರೀ ಹಿಟ್ ಅಂದ್ರೆ 6 ಬಾಲು ಫ್ರೀ ಆಗಿ ಕೊಡ್ತಾರೆ, ಆಮೇಲೆ 1 ರನ್ ಫ್ರೀ ಆಗಿ ಕೊಡ್ತಾರೆ. ಹೌದಾ? ನಿಂಗೆ ಕ್ರಿಕೆಟ್ ಬಗ್ಗೆ ಏನು ಗೊತ್ತಿಲ್ಲ ಅಲ್ಲ? ಶಾಲೆ ಬೆಲ್ ಹೊಡಿತದಲ್ಲ ಸಂಜೆ, ಮನೆಗೆ ಹೋದ ಕ್ರಿಕೆಟ್ ಬಗ್ಗೆ ನಿಂಗೆಲ್ಲ ಹೇಳ್ತೀನತಾ. ಬಾ ಈಗ ಶಾಲೆಗೆ ಹೋಗೋಣ. ಏ ಪುಟಿ, ಹಾ ಬಂದೆ. ಎಂತ? ನಾ ಒಂಚೂರು ಸಂತಿಗೆ ಹೋಗ್ಬತ್ತೀನಿ ಮರತಿ. ಮನೆ ಕಡೆ ಹುಷಾರು ಮತ್ತಾತ. ಕಳ್ರು ಬಂದರು, ಅಲ್ಪ ಸ್ವಲ್ಪ ದುಡ್ಡು ಬೇರೆ ಇಟ್ಟಿನ್ ಕಣೆ. ನೀ ಹೋಬಾ, ನಾ ಅದಿನಲ್ಲ, ನೀ ಏನು ಟೆನ್ಷನ್ ತಗೋಬೇಡ. ಸರಿ, ನಾ ಹೋಗ್ಬರ್ಲ ಹಂಗಂದ್ರೆ. ಹೋಬಾ. ಬಾಯ್ ಫ್ರೆಂಡ್ ಬರ್ತಡೆಗೆ ದುಡ್ಡಿಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟಿದೆ. ಅಲ್ಲೇ ದುಡ್ಡಾಯ್ತು. ನನಗೆ ಅರ್ಧ ದೂರಕ್ಕೆ ಹೋದ್ಮೇಲೆ ಗೊತ್ತಾತು ಮನೇಲೆ ದೊಡ್ಡ ಕಳ್ಳಿನ ಬಿಟ್ಟು ಬಂದಿನಲ್ಲ ಅಂತ. ನಾ ಬರೋ ಅಷ್ಟ್ರಲ್ಲೇ ದೋಚಕ್ ಶುರು ಮಾಡ್ಬಿಟ್ಟಿಯಲ್ಲ. ಬಾ, ನಿನ್ ಕಣ್ಣು ಗುಡ್ಡೆ ಕಿತ್ತಾಕ್ತೀನಿ ಇವತ್ತು. ಹೊಡೆತ ತಿಂದಿದ್ಕೋ ಲಾಸ್ ಆಗಿಲ್ಲ. ಸ್ವಲ್ಪ ದುಡ್ಡು ಎತ್ಕೊಂಡೆ ಬಂದಿನಿ. ಈಗ ಹೋಗಿ ಗಿಫ್ಟ್ ತಗೋಬತ್ತೀನಿ. ಅಮ್ಮ ಎಲ್ಲಿಗೆ ಹೋಗ್ತದ್ಯಾ? ಇಲ್ಲೇ ಸಂತಿಗೆ ಹೋಗ್ಬತ್ತೀನಿ. ನಾ ಬತ್ತೀನಿ. ನೀ ಅಂತಕ್ಕೆ? ನಾ ಬತ್ತೀನಿ, ಕರ್ಕೊಂಡು ಹೋಗು. ನೀ ಬೇಡ. ನಾ ಬತ್ತೀನಿ. ಸರಿ ಆತು, ಮಂಚದ ಮೇಲೆ ಒಂದ್ ಚೀಲ ಬಿಟ್ಟು ಬಂದಿನಿ, ಬೇಗ ಓಡೋಕ್ ತಗೋಬಾ. ತಗೋಬತ್ತೀನಿ. ಅಮ್ಮ ನನ್ ಬಿಟ್ಟು ಹೋಗ್ಯಾಳೆ. ಏನಾಯ್ತೆ? ಯಾಕೆ ಅಳ್ತಿದ್ಯಾ? ಅಮ್ಮ ಸಂತೆಗೆ ಹೋಗ್ತಾ ಇದ್ಲ, ಚೀಲ ತಗೊಂಬ ಒಳಗಡೆ ಹೋಗಿ ನಿನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ಚೀಲ ತಗೋ ಬರ್ಬೇಕಾದ್ರೆ ನನ್ ಬಿಟ್ಟು ಹೋಗ್ಯಾಳೆ. ಅಯ್ಯೋ, ಹೋಗ್ಲಿ ಬಿಡು, ಇವಾಗ ಒಳಗಡೆ ಹೋಗು. ನೀ ಎಲ್ಲಿಗೆ ಹೋಗ್ತಾ ಇದೀಯಾ? ನಾನಾ ಇಲ್ಲೇ ಸ್ವಲ್ಪ ಹೊರಗಡೆ ಹೋಗ್ತಾ ಇದೀನಿ ಕಣೆ. ನಾನು ಬತ್ತೀನಿ. ಏ ಬೇಡ, ನಾ ಸ್ಕೂಟಿಲಿ ಹೋಗ್ತಾ ಇದೀನಿ. ನಾನು ಬತ್ತೀನಿ ಅಕ್ಕ, ಪ್ಲೀಸ್. ಅಯ್ಯೋ, ನಾ ಸ್ಕೂಟಿಗೇನೆ ಮರ್ತು ಬಂದೆ ಕಣೆ. ಅಲ್ಲಿ ಬೆಡ್ ಮೇಲೆ ತಗೋಬತ್ತೀಯಾ? ಅಕ್ಕ ಸ್ಕೂಟಿಲೇ ಹೋಗೋದಲ್ಲ, ಸ್ಕೂಟಿ ಕೀ ಇಲ್ಲ ಅಂದ್ರೆ ಅಮ್ಮನ್ ತರ ನನ್ನ ಬಿಟ್ಟು ಹೋಗಲ್ಲ. ಕೀ ತಗೋಬತ್ತೀನಿ. ಅಕ್ಕ ಕೀ. ಎಂತ ಆತು? ಇಲ್ಲೆಂತ ಮಾಡ್ತಾ ಇದೀಯಾ? ಅಕ್ಕ ಹೊರಗಡೆ ಹೋಗ್ತಾ ಇದ್ಲಾ, ಸ್ಕೂಟಿ ಕೀ ತಗೋಬಾ, ನಿನ್ನೂ ಕರ್ಕೊಂಡು ಹೋಗ್ತೀನಿ ಅಂದ್ಲು, ಅದಕ್ಕೆ ತಗೋಬಂದಿನಿ. ಅವಳೆ ಸ್ಕೂಟಿ ತಗೋ ಹೋತಾಳೆ, ಅವಳ ಫ್ರೆಂಡ್ ಜೊತೆಗೆ ಹೋದ್ಲು. ಆತ್ ನಡಿ ಒಳಗೆ. 3 weeks later. ಅಮ್ಮ ಎಲ್ಲಿಗೆ ಹೋಗ್ತಾ ಇದೀಯಾ? ಮಾಮೂಲಿ ಸಂತಿಗೆ ಹೋಗ್ತಾ ಇದೀನಿ. ನಾನು ಬತ್ತೀನಿ. ಸರಿ ಆತು, ಅಲ್ಲಿ ಮಂಚದ ಮೇಲೆ ಚೀಲ ಇಟ್ಟಿ ನೋಡೋಕ್ ತಗೋಬಾ. ಹೋದ್ಸಲ ಸಂತೆಗೆ ಹೋಗ್ತಾ ಒಳಗಡೆ ಹೋಗಿ ಚೀಲ ತಗೋಬಾ, ನಿನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಿಟ್ಟೋಗ್ಯಾ. ಈ ಸಲ ಚೀಲ ತಗೋಬರಲ್ಲ ನಾನು. ಸರಿ ಆತು, ನಾನೇ ತಗೋಬತ್ತೀನಿ, ಇಲ್ಲೇ ಇರು. ನಾ ಇಲ್ಲೇ ನಿಂತ್ಕೊಂಡಿರ್ತೀನಿ. A few moments later. ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲಲ್ಲ ಅಮ್ಮ. ಹೋಗಿ ನೋಡ್ಕೊ ಬರೋಣ ಒಳಗಡೆ. ಹಿಂದ್ಗಡೆ ಬಾಗ್ಲಿಂದ ಹೋಗ್ಯಾಳೆ ನನ್ ಬಿಟ್ಟು.